ಆಮೇಲೆ ಇನ್ನೊಂದು ಒಬ್ಬ ರಾಜಕಾರಣಿಗೆ ಇರಲೇಬೇಕಾದಂಥ ಕರ್ಟೆಸಿಸ್ ಅಂತ ಹೇಳ್ತಾರೆ ನೋಡಿ, ಬೇರೆಯವ್ರು ಬಂದಾಗ ಅವ್ರನ್ನ ರಿಸೀವ್ ಮಾಡೋದು ಕಳ್ಸಂತ ರೀತಿ, ಅದನ್ನು ನಾನು ಇಬ್ಬರಲ್ಲಿ ನೋಡಿರೋದು. ಒಂದು ರಾಮಕೃಷ್ಣ ಹೆಗಡೆ ಬಿಟ್ಟರೆ ಎಸ್ ಎಂ ಕೃಷ್ಣ, ಇವರಿಬ್ಬರಿಗೆ ಬಂದಾಗ ಎದ್ದು ನಿಂತು ಅವ್ರನ್ನ ವೆಲ್ಕಮ್ ಮಾಡೋದು. ಎರಡನೇದು ಅವ್ರು ಹೋಗ್ಬೇಕಾದ್ರೆ ಎದ್ದು ಹೋಗಿ ಅವ್ರ ಕಾರ್ ತನಕ ಕಳಿಸಿ ಬರೋದು. ಒಂದೇ ಇದರಲ್ಲೆಲ್ಲ ಬಂದಿದ್ದಾವೆ ಈಗ. ಇದರಲ್ಲಿ ಜೆ ಹುಚ್ಚಪ್ಪ ಅಂತ ಈಗಲೂ ಇದ್ದಾರೆ, ಅವ್ರು ಮೇಯರ್ ಆಗಿದ್ರು. ಅವ್ರನ್ನ ಕಾರಿಂದ ಬಂದು ರಿಸೀವ್ ಮಾಡ್ತಾರೆ ಮೇಯರು ಅಂತೇಳಿ. ಆ ಅನುಭವ ನನಗೆ ಆಗಿದೆ. ನಾನು ವಿಧಾನ ಪರಿಷತ್ನ ಸಭಾಪತಿ ಆಗಿದ್ದೆ. ಅವ್ರಿಗೆ ಆರೋಗ್ಯ ತುಂಬ ಕೆಟ್ಟಿತ್ತು, ಮನೇಲಿ ಮಲಗಿದ್ರು. ಅವ್ರು ನೋಡೋಕ್ಕೆ ಅಂತೇಳಿ ನಾನು ಹೋದಾಗ ಯಾರನ್ನೂ ನೋಡ್ತಾ ಇರಲಿಲ್ಲ, ನೋಡೋಂಥ ಸ್ಥಿತಿ ಇರಲಿಲ್ಲ. ಪಾಪ ಅವ್ರು ತುಂಬ ಅಂದರೆ ತುಂಬ ಆರೋಗ್ಯ ಕೆಟ್ಟಿತ್ತು. ಸಾಮಾನ್ಯ ಹೋದಾಗ ಬರಲಿ ಅಂತೇಳಿ ಹೇಳಿದರು. ಹೋದೆ ನಾನು. ಹೋದರೆ ಒಂದು 15-20 ನಿಮಿಷ ಅವಕಾಶ. ನಾನಂದ್ರೆ ಏನೋ ನಿದ್ದೆ ಮಾಡ್ತಾ ಇರಬೇಕು, ಇನ್ನೊಂದು ಮಾಡ್ತಾ ಇರಬೇಕು, ಅಥವಾ ಆರೋಗ್ಯ ಮತ್ತೇನೋ ಇದಾಗಿರಬೇಕು, ಪರವಾಗಿಲ್ಲ ಅಂತ ಹೇಳಿದೆ ಅವ್ರ ಮನೆಯವ್ರಿಗೆ. ಇಲ್ಲ ನೋಡ್ತಾರೆ. ಆಮೇಲೆ ಬರಲಿಕ್ಕೆ ಹೇಳಿ ಕಳಿಸಿ. ಹೋದಾಗ ಅವರು ಹಾಸಿಗೆನಲ್ಲಿ ಮಲಗಿದ್ದವರು ಕೂತಿದ್ದರು ಕುರ್ಚಿ ಮೇಲೆ, ಒಂದು ಜುಬ್ಬ ಮತ್ತು ಇನ್ನೊಂದು ಪೈಜಾಮ ಹಾಕೊಂಡು ಕೂತಿದ್ರು. ನಾನು ಆಮೇಲೆಲ್ಲ ಮಾತಾಡಿದ್ದು ಬಂದಮೇಲೆ ಯಾಕೆ ಇಷ್ಟೊತ್ತು ಮಾಡಿದರು ಅಂದರೆ ಅವ್ರು ಹೇಳಿದರು, ನನ್ನನ್ನು ನೋಡೋಕ್ಕೆ ಬರ್ತಾ ಇರ್ತಕ್ಕಂಥದ್ದು ವಿಧಾನ ಪರಿಷತ್ನ ಸಭಾಪತಿಗಳು ಶಂಕರಲ್ಲ, ಹಾಗೆ ಅವ್ರನ್ನ ಯಾವ ರೀತಿ ರಿಸೀವ್ ಮಾಡ್ಬೇಕು ಅವರು ಮಲಗಿದ್ದವ್ರು ಎದ್ದು ಬಟ್ಟೆ ಚೇಂಜ್ ಮಾಡಿ ಜುಬ್ಬ ಹಾಕ್ಕೊಂಡು ಕೂತು ನನ್ನನ್ನು ರಿಸೀವ್ ಮಾಡಿದ್ರಲ್ಲಿ. ಆಗ ನಾನು ಆಮೇಲೆ ಹೋಗಿ ಹೇಳಿದೆ, ಯಾಕೆ ಸರ್ ಇದೆಲ್ಲ ನಿಮ್ಮನ್ನಲ್ಲ ಕಣ್ರಿ, ನಾನು ಸಭಾಪತಿನ ಭೇಟಿ ಮಾಡ್ತೀನಿ, ಅದೇ ಹೇಳಿದೆ ಮೇಯರ್ ನಾನು ಭೇಟಿ ಮಾಡಿ. ಈ ಥರದ ಕರ್ಟೆಸಿ ಇರ್ತಕ್ಕಂಥ ನಾಯಕರು ಈಗ ಭಾಳ ಮಾತಾಡ್ಸೋದೇ ಕಷ್ಟ, ವಿಪರೀತವಾಗಿರ್ತದೆ. ಮಾತಾಡಿದರೆ ಎಲ್ಲಿ ಮುತ್ತುದಿರ್ತದೆ ಅಂತ ಹೇಳ್ತಾರೆ. ಆ ಥರದ ಅದು ಪ್ರಶ್ನೆನೇ ಇಲ್ಲ, ಯಾರಿಂದಲೂ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗಿನ ಮುಂದಿನ ಪೀಳಿಗೆ ಈಗ ಅವ್ರನ್ನ ನಾವು ಇದನ್ನು ಹೆಗ್ಡೆ ಅವರು 100 ವರ್ಷ ತುಂಬ್ತಾ ಇದೆ, ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಭಾಳಷ್ಟು ಜನ ಅವರಿಂದ ದೊಡ್ಡ ಫಲಾನುಭವಿಗಳಾದವ್ರು ಯಾರೂ ಮುಂದೆ ನಿಂತು ಮಾಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಇಂಥ ಒಬ್ಬ ನಾಯಕ ನಮ್ಮನ್ನು ಗುರುತಿಸೋದ್ರ ಜೊತೆಗೆ ಒಂದು ಮೌಲ್ಯಗಳು ಬಿಟ್ಟೋದಂಥ ನಾಯಕ. ಅವರ ಕೊನೆಯ ದಿನಗಳ ರಾಜಕೀಯ ನಿರ್ಧಾರಗಳು ಏನು ಬೇಕಾದರೂ ಇರ್ಬೋದು, ಅವ್ರಿಗೆ ಬಿಟ್ಟಿದ್ದದು. ಅದು ಪರಿಸ್ಥಿತಿಯ ಪಿತೂರಿ ಅಂಥೇಳಿ ಅಥವಾ ರಾಜಕಾರಣದಲ್ಲಿರತಕ್ಕಂಥ ಬೇರೆ ಬೇರೆ ಕಾರಣಗಳಿರ್ಬೋದು. ಅವ್ರು ಕೆಲವು ನಿರ್ಧಾರಗಳು ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರು ಎಷ್ಟು ರಾಜಕಾರಣದಲ್ಲಿ ಅವರೊಟ್ಟಿಗೆ ನಾವು ಎಷ್ಟು ವರ್ಷ ಇದ್ವೋ ಆಗಲೂ ಅಷ್ಟೇ ಪ್ರೀತಿಯಿಂದ ನೋಡಿದರು. ರಾಜಕಾರಣದಲ್ಲಿ ಅವರಿಂದ ದೂರ ಹೋದ್ವಿ, ನಾವು ದೇವೇಗೌಡರೊಟ್ಟಿಗೆ ಸೇರಿದ್ವಿ, ನಾವು ದೇವೇಗೌಡರೊಟ್ಟಿಗೆ ರಾಜಕಾರಣ ಮತ್ತೆ ಒಂದಾದ್ವಿ. ಮತ್ತು ಅವ್ರು ರಾಜಕೀಯ ಬೇರೆ ನಿರ್ಧಾರ ತಗೊಂಡು JDU ಮುಖಾಂತರ BJP ಹೋದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ನೋಡ್ತಾ ಇದ್ದಂಥ ರೀತಿಯ ಒಂದು ಸ್ವಲ್ಪನೂ ಬದಲಾವಣೆ ಆಗಲಿಲ್ಲ. ಅದೇ ರೀತಿಯ ಪ್ರೀತಿ, ಅದೇ ರೀತಿಯ ವಿಶ್ವಾಸ, ಅದೇ ರೀತಿಯ ಗೌರವಗಳು, ಇದೆಲ್ಲವೂ ಕೂಡ. ಇನ್ನೊಂದು ಭಾಳ ಇವತ್ತಿಗೆ ಅಪರೂಪವಾಗಿರ್ತಕ್ಕಂಥ ಇನ್ನೊಂದು ವ್ಯಕ್ತಿತ್ವ ಅಂದರೆ ಸಾಂಸ್ಕೃತಿಕವಾದಂಥ ನಾಯಕತ್ವ. ನಿಜವಾಗ್ಲೂ ಸಾಂಸ್ಕೃತಿಕವಾಗಿರ್ತಕ್ಕಂಥ ನಾಯಕತ್ವ. ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ದು ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮಾಡಿರ್ತಕ್ಕಂಥ ಇದೆಯಲ್ಲ, ಅದರಲ್ಲಿ ಅವರು ಅದನ್ನ ನಡೆಸಿದಂಥ ರೀತಿ, ರಾಜ್ಕುಮಾರ್ ಅವ್ರಿಗೆ ಕೊಟ್ಟಂಥ ಗೌರವ, ಅದರಲ್ಲಿ ಗುಂಡೂರಾಯರ ಕಾಲದಲ್ಲೇ ಭಾಳಷ್ಟು ನಿರ್ಧಾರ ಆಗಿ ಭಾಳಷ್ಟು ಪಬ್ಲಿಸಿಟಿ ಮೆಟೀರಿಯಲ್ ಎಲ್ಲ ಪ್ರಿಂಟ್ ಆಗಿ ಹೋಗಿತ್ತು, ಪುಸ್ತಕಗಳು ಪ್ರಿಂಟ್ ಆಗಿ. ಯಾವುದನ್ನು ಬದಲಾಯಿಸಬೇಡಿ, ಅವರು ಮುಖ್ಯಮಂತ್ರಿ ಆಗಿದ್ದವರೇ, ಅದನ್ನೇ ಮುಂದುವರಿಸಿ ಅದರ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಮಾಡಿದರು. ಹಾಗಾಗಿ ಯಾವುದನ್ನು ಕೂಡ ದ್ವೇಷ ಸಾಧನೆ ಮಾಡೋದು, ಅಸೂಯೆ ಪಡೋದು, ಇನ್ನೊಬ್ಬರ ಏಳಿಗೆ ಬಗ್ಗೆ ಇದು ಯಾವುದೂ ಇಲ್ಲದೆ ಇರತಕ್ಕಂಥ ಭಾಳ ಅಪರೂಪದ ನಾಯಕತ್ವ ಅಂತ ಹೇಳ್ಬೇಕಂದ್ರೆ ಆ ಥರ ಇದೆ. ಈ ಇಂದಿನ ದಿನಮಾನದಲ್ಲಿ ಚರ್ಚೆ ಆಗಬೇಕಂತ ವಿಷಯ ಅನ್ನೋ ಕಾರಣಕ್ಕೆ ಅವ್ರದ್ದೊಂದು ಶತಮಾನೋತ್ಸವ ಮಾಡಿ ಒಂದಷ್ಟು ಎರಡು ಮುಖ್ಯವಾಗಿ, ಒಂದು ಅಕೌಂಟಬಿಲಿಟಿ ಇನ್ ಪಬ್ಲಿಕ್ ಲೈಫು, ಇನ್ನೊಂದು ಡಿಸೆಂಟ್ರಲೈಸೇಷನ್ ಆಫ್ ಪವರು, ಗ್ರಾಮ ಸ್ವರಾಜ್ಯದ ಬಗ್ಗೆ, ಮತ್ತು ಇನ್ನೊಂದು ಇವತ್ತಿನ ಭಾಳ ದೊಡ್ಡ ಒಂದು ಪಿಡುಗಾಗಿ ಆಲ್ಮೋಸ್ಟ್ ಬರ್ತಾ ಇರ್ತಕ್ಕಂಥ ಈ ಸ್ವಜನ ಪಕ್ಷಪಾತ ಮತ್ತು ಕುಟುಂಬದ ರಾಜಕಾರಣ. ಇಂಥವು ಸ್ವಲ್ಪ ಸಾರ್ವಜನಿಕವಾಗಿ ಹೆಚ್ಚು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮ. ಜಾತಿ, ಹಣ, ಅಧಿಕಾರ ಸರ್, ಹಣ, ಈ ಮೂರು ಕಾಂಬಿನೇಷನ್ ಒಟ್ಟೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ರಗಳೇ ಬೇಡ. ಹೌದು. ಇವತ್ತು ನಾನು ಭಾಳ ಸರ್ತಿ ಹೇಳಿದ್ದೀನಿ, ಹೇಳೋದ್ರಲ್ಲಿ ನನಗೇನು ಮುಜುಗರನೂ ಕೂಡ ಇಲ್ಲ. ಇವತ್ತು ಈ ವ್ಯಾಪಾರೀಕರಣ ಅನ್ನೋದು ಬರೇ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ರಾಜಕಾರಣ 100ಕ್ಕೆ 90 ಭಾಗಕ್ಕಿಂತ ಹೆಚ್ಚು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಇಂಥವರು ಇದ್ದರು ಅನ್ನೋದು ನೀವು ನಂಬ್ತಿರೋ ಬಿಡ್ತಿರೋ. 85ರ ಚುನಾವಣೆಯಲ್ಲಿ 83ರ ಚುನಾವಣೆಯಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ 10,000 ರೂಪಾಯಿ ಕೊಟ್ಟಿದ್ವಿ, ವಿಧಾನಸಭೆ ಅಭ್ಯರ್ಥಿಗೆ. 83ರಲ್ಲಿ 82 ವರ್ಷ ಸರ್ಕಾರ ನಡೆಸಿ 85ರಲ್ಲಿ ಒಬ್ಬೊಬ್ಬ ಅಭ್ಯರ್ಥಿಗೆ 55,000 ರೂಪಾಯಿ ಚುನಾವಣೆ ಖರ್ಚಿಗೆ ಅಂತ ಕೊಟ್ಟಿದ್ದು ಪಕ್ಷದಿಂದ. ಅದು ಭಾಳ ಜನ ಅದರಲ್ಲೇ ಚುನಾವಣೆ ಮಾಡಿದಂಥವ್ರು ಭಾಳ ಜನ ಇದ್ದಾರೆ. ಅದು ಆ ಥರದ ಒಂದು ಸ್ಥಿತಿ ಅಂದ್ಕೊಳ್ಳೋಕೆ ಸಾಧ್ಯನಾ ಸರ್? ಸಿದ್ಧಾಂತಕ್ಕೋಸ್ಕರ, ನಾಯಕತ್ವಕ್ಕೋಸ್ಕರ ಓಟ್ ಕೊಡೋಂಥ ಸ್ಥಿತಿ ಇತ್ತು. ಇವತ್ತು 1000ದಲ್ಲಿ ಮಾತಾಡೋದು ಬಿಡಿ, ಲಕ್ಷದಲ್ಲೂ ಯಾರು ಮಾತಾಡೋದು.